ಎಂತೆಂಥ ಚಿತ್ರಗಳು ಕಾಂಬಿನೇಷನ್ ಅಲ್ಲಿ ಆಗಿದೆ. ಆ ಕಾಂಬಿನೇಷನ್ ಚಿತ್ರಗಳು ಮತ್ತೆ ಬರಬೇಕು. ನಮ್ಮಲ್ಲಿ ಯಾರನ್ನಾರು ಕೇಳಿದ್ರೆ ನಮ್ಮಲ್ಲಿ ಡೈರೆಕ್ಟ್ರೇ ಇಲ್ಲ ಸರ್ ಹ್ಯಾಂಡಲ್ ಮಾಡೋಕ್ಕೆ ಅಂತಾರೆ. ನಾನು ಇದಕ್ಕೆ ಕೇಳ್ತೀನಿ, ಇಂದರ್ಶನ ನಾವಿದೀವಿ ಡೈರೆಕ್ಟರ್ಗಳು ಇಂಥದಕ್ಕೆ ಮಾಡೋದಕ್ಕೆ. ನೀವು ಮನಸ್ಸು ಮಾಡ್ಬೇಕೀಗ, ನೀವು ಮನಸ್ಸು ಮಾಡಿ ಕನ್ನಡದಲ್ಲಿ ನಾವು ಇವತ್ತು ತುಂಬ ಇನ್ನೂ ದೊಡ್ಡ ದೊಡ್ಡ ಪಿಕ್ಚರ್ಗಳನ್ನ ಮಾಡೋದಕ್ಕೆ, ಮುಖ್ಯವಾಗಿ ಕನ್ನಡದ ಮಣ್ಣಿನ ಕಥೆನ ನಾವು ಆಲ್ ಓವರ್ ಇಂಡಿಯಾಗೆ ತೋರಿಸ್ಬೇಕು. ನಮ್ಮಲ್ಲಿ ಬೇಕಾದಷ್ಟು ಆ ಥರ ಕಥೆಗಳು ಇದೆ, ನಮ್ಮಲ್ಲಿ ಹೀರೋಗಳು ಆ ಥರ ಇದ್ದಾರೆ. ಸ್ವಲ್ಪ ಎಲ್ಲೋ ಒಂದು ಮಧ್ಯ ಗೋಡೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಗೋಡೆನ ಹೊಡಿಬೇಕು. ಯಾಕಂದ್ರೆ ಆ ವಾಲ್ ಇದೆಯಲ್ಲ, ಅದು ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಆ ವಾಲ್ ನಿಲ್ಲಿಸ್ತಾ ಇದೆ. ಸಪೋಸ್ ಲೆಕ್ಕ ಹಾಕಿ ಸುದೀಪು, ಯಶ್, ರವಿಚಂದ್ರನು, ಶಿವರಾಜ್ ಕುಮಾರ್ ಈ ಥರದೆಲ್ಲ ಸೇರ್ಕೊಂಡು ಒಂದು ಕ್ಯಾರೆಕ್ಟರ್ಗಳು ಮಾಡಿದ್ರೆ ಅದ್ಭುತವಾದ ಚಿತ್ರಗಳನ್ನ ನಾವು ಮಾಡ್ಬೋದು. ಮಾಡೋಕ್ಕಾಗಲ್ಲ ಅನ್ನೋದ್ರಲ್ಲಿ ಯಾವುದೂ ಇಲ್ವೇದ. ಒಂದು ವಿಲ್ ಪವರ್ ಬೇಕು, ಆರ್ಟಿಸ್ಟ್ಗಳ ಕೋಆಪರೇಷನ್ ಬೇಕು. ಈಗ ಅವ್ರು 15 ಜನ ನನಗೆ ಕೋಆಪರೇಟ್ ಮಾಡದೇ ಇದ್ರೆ 6 ದಿನ ಆಗ್ತಾನೆ ಇರಲಿಲ್ಲ. ಒಂದು ಪ್ರಯತ್ನ ಸಕ್ಸಸ್ ಆಯಿತು ಅಂದರೆ ಬಿಕಾಸ್ ಎವ್ರಿಬಡೀಸ್ ಕೋಆಪರೇಷನ್. 2 ಕೈಗಳು ಸೇರಿ ಒಂದು ಚಪ್ಪಾಳೆ ಹೇಗಾಗುತ್ತೆ ಹಾಗೆ ಆ್ಯಕ್ಟರ್ಗಳು ಡೈರೆಕ್ಟರ್ಗಳು ಸೇರಿ ಮುಂದಕ್ಕೆ ಇನ್ನು ತುಂಬ ದೊಡ್ಡ ಲೆವೆಲಲ್ಲಿ. ಇವಾಗ ಮಹೇಶ್ ಬಾಬು ಪಿಕ್ಚರ್ 1000 ಕೋಟಿಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ ಬಾಹುಬಲಿಯಿಂದ ಆದ್ಮೇಲಿಂದ. ನಮ್ಮಲ್ಲೂ ಬುದ್ಧಿವಂತರಿದ್ದಾರೆ, ಬುದ್ಧಿವಂತರಿಲ್ಲ ಅಂತಲ್ಲ, ಬಟ್ ಅವ್ರಿಗೆ ಆಪರ್ಚುನಿಟೀಸ್ ಬೇಕು. ಆ ಥರ ಆಪರ್ಚುನಿಟಿಗೆ ನಾವು ಕ್ರಿಯೇಟ್ ಮಾಡಿ ಇಂಡಸ್ಟ್ರಿನಲ್ಲಿ ಖಂಡಿತ ಕೊಡಬೇಕು. ಕೊಟ್ಟರೆ ನಾವು ಯಾರಿಗೇನು ಕಡಿಮೆ ಇಲ್ಲ. ಯಾಕೆಂದರೆ 70ನೇ ಇಸ್ವಿಯಿಂದ 80ನೇ ಇಸ್ವಿಯಿಂದ 90ನೇ ಇಸ್ವಿವರೆಗೆ ಈ ಥರ ಪ್ರಯತ್ನಗಳು ಬೇಕಾದಷ್ಟು ನಡೆದು ಇಂಡಿಯಾದಲ್ಲೆಲ್ಲ ನಾವೇ ನಂಬರ್ 1 ಆಗಿದ್ವಿ. ನನಗೆ ತಿಳಿದ ಮಟ್ಟಕ್ಕೆ ಶುಕ್ರವಾರ, ಶನಿವಾರ, ಭಾನುವಾರ ಎಂಟೈರ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಬೆಂಗಳೂರಿನಲ್ಲೇ ಇರ್ತಿತ್ತು. ಯಾಕೆಂದರೆ ನಾವು ಮಾಡೋ ಕಥೆಗಳ ಬಗ್ಗೆ ಅವ್ರಿಗೆ ಸಿಕ್ಕಾಪಟ್ಟೆ ಒಂದು ಇಂಟ್ರೆಸ್ಟ್. ಏನು ಮಾಡ್ತಾರೆ, ಯಾವ ಪಿಕ್ಚರ್ ಇದೆ ಅಂತ. ಒಂದು ಪಿಕ್ಚರ್ ಸಕ್ಸಸ್ ಅಂತ ಗೊತ್ತಾದ ತಕ್ಷಣ 10 ಜನ ಹೋಗೋರು ರೈಟ್ಸ್ ತಗೊಳಕ್ಕೆ. ಅದರಲ್ಲಿ ನಮ್ಮಂತ ಆ ಥರ ಆಗಿದೆ. ಇನ್ನೂ ಹಲವಾರು ಚಿತ್ರಗಳು ಬೇರೆ ಭಾಷೆಗಳಿಗೆ ಡಬ್ಬು ಆಗಿದೆ, ರೀಮೇಕು ಆಗಿದೆ. ಅದರಿಂದ ಕನ್ನಡ ಒಂದು ಅಕ್ಷಯ ಪಾತ್ರೆ ಥರ ಕನ್ನಡದಲ್ಲಿ ಕಥೆಗಳು ಇದೆ. ಹುಡುಕ್ಬೇಕು ಕಥೆಗಳನ್ನ. ಕಥೆ ಹೆಂಗೆ ಅಂತ ಹೇಳಿದ್ರೆ, ಒಬ್ಬ ದೊಡ್ಡ ಸ್ಕ್ರೀನ್ ಪ್ಲೇ ರೈಟರ್ ಹಾಲಿವುಡಲ್ಲಿ ಹೇಳ್ತಾನೆ, ಚಿನ್ನದ ಗಣಿ ಥರ 50,000 ಅಡಿ ಒಳಗಡೆ ಹೋದರೆ 1 ಗ್ರಾಮ್ ಚಿನ್ನನೇ ಸಿಗೋದು ಅಂತ. ಹಾಗೆ ಡಿಗ್ ಮಾಡ್ತಾನೇ ಇರಬೇಕು ರೈಟರ್ಸು, ಡೈರೆಕ್ಟರ್ಸ್. ಆವಾಗ ಎಲ್ಲೋ ಒಂದು ಎಳೆ ಸಿಗುತ್ತೆ, ಆ ಎಳೆನ ಸಿನಿಮಾ ಮಾಡೋದು. ಯಾಕಂದರೆ ನಮ್ಮಲ್ಲಿ ಇರೋವಂಥ ಅದ್ಭುತ, ನಾನು ಇವತ್ತಿಗೂ ಹೇಳ್ತೀನಿ, ನಮ್ಮ ವಸುಧೇಂದ್ರ ಅವರು ಅಂತ ರೈಟರ್ ನಿಮಗೆಲ್ಲ ಗೊತ್ತಿರ್ಬೋದು, ತೇಜ ತುಂಗಭದ್ರ. ನಾನು ಅವ್ರಿಗೆ ರೈಟ್ಸ್ ಕೇಳಿದೆ, ಸರ್ ಬೇಡ, ಅದು ಪುಸ್ತಕವಾಗೇ ಇರಲಿ, ಸಿನಿಮಾ ಬೇಡ ಅಂತ. ಅವ್ರು ನನ್ನ ಫ್ಯಾನು, ಅವ್ರು ನನ್ನ ಗಂಡು ಬೇರುಂಡ ಎಲ್ಲ ನೋಡಿ ನೀವು ಮಾಡ್ತೀರಾ ಅಂತ. ಅಂದರೆ ಎಂಥ ಅದ್ಭುತವಾದ ಕಥೆ ಬರೆದಿದ್ದಾರೆ ಅಂದರೆ ಯಾವ ಪಿಕ್ಚರ್ಗೂ ಸಾಟಿ ಅದು ಆಗೋದಿಲ್ಲ. ಒಂದು ಇಂಗ್ಲಿಷ್ ಪಿಕ್ಚರ್ಗೂ ಆ ಕತೆ ಹೋಗುವಂಥ ಕತೆ. ಎಲ್ಲೋ ತೇಜೋ ಅನ್ನೋ ನದಿ ಪೋರ್ಚುಗೀಸಿಂದ ಆಚೆ ಎಲ್ಲೋ ಗ್ರೀಕ್ ಹತ್ರ ಹರಿಯೋ ನದಿಗೂ ತುಂಗಭದ್ರಾ ನದಿಗೂ ವಿಜಯನಗರ ಸಾಮ್ರಾಜ್ಯಕ್ಕೂ ಲಿಂಕ್ ಅಂತ ಒಂದು ಕತೆ. ಇನ್ನು ಬೇಕಾದಷ್ಟು ಕತೆಗಳನ್ನ ಬರೆದಿದ್ದಾರೆ. ಹೊಸಬ್ರು ನೆನೆ ಪುಸ್ತಕದ ಸಂತೆಗೆ ಹೋಗಿದ್ದೆ, ಅಲ್ಲಿ ಎಷ್ಟು ಕತೆಗಳು, ಎಷ್ಟು ಜನ ರೈಟರ್ಸು, ಎಷ್ಟೊಂದು ಬುಕ್ ಶಾಪ್ಗಳು. ಆದ್ರಿಂದ ಡೈರೆಕ್ಟರ್ ಆದವರಿಗೆ ಅದನ್ನ ದುರ್ಬಿನ್ ಹಾಕೊಂಡು ಹುಡುಕ್ತಾನೆ ಇರಬೇಕು. ಯಾವ ಹೊಸ ಥಾಟ್ ಇದೆ, ಎಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ ಸಿಗುತ್ತೆ, ಹೊಸ ವಿಷಯ ಏನು ಸಿಗುತ್ತೆ. ಹೀಗೆ, ಏಕೆಂದರೆ ಕಥೆಗಳಿರೋದೇ 3 ಥರ ಅಂತಾರೆ: ಮ್ಯಾನ್ ಅಗೇನೆಸ್ಟ್ ಮ್ಯಾನ್, ಮ್ಯಾನ್ ಅಗೇನೆಸ್ಟ್ ನೇಚರ್, ಮ್ಯಾನ್ ಅಗೇನೆಸ್ಟ್ ಆ್ಯಂಡ್ ನೇಚರ್ ಅಂತ. ಈ ಥರ 3 ಪ್ಲಾಟಲ್ಲಿ ಮಾಡೋಕ್ಕಾಗೋದು. ಈ ರೀತಿ ತುಂಬ ಕಥೆಗಳು ಇದೆ. ನಮ್ಮ ಒಂದು ಶ್ರಮ ಮತ್ತು ಒಂದು ಕನ್ನಡಕ್ಕೆ ನಾವು ಒಂದು ಒಳ್ಳೆ ಚಿತ್ರಗಳು ಕೊಡಬೇಕು ಅನ್ನೋ ಒಂದು ವಿಲ್ ಪವರು, ಒಂದು ಒಳ್ಳೆ ಉದ್ದೇಶ ಇದ್ದಾಗ ಖಂಡಿತ ಎಲ್ಲನೂ ಸಕ್ಸಸ್ ಆಗುತ್ತೆ. ಇದರಲ್ಲಿ ರಮ್ಯಾ ಅವರು ಕೂಡ ನನಗೆ ತುಂಬಾ ಇದು ಮಾಡಿದ್ರು. ನಾನು ಯಾವ ಡ್ರೆಸ್ ಹೇಳಲಿ, ದಿನ 3 ಗಂಟೆಗೆ ಎದ್ದು ನನ್ನ ಜೊತೆಲಿ ಬರೋರು. ಈ ಶೂಟಿಂಗ್ ಮಾಡಿದ್ದೀವಲ್ಲ, ಈ ನೀಲಿ ಸಾಂಗು, ಅದು ಬೆಳಗ್ಗೆ 6 ಗಂಟೆನೋ 7 ಗಂಟೆ ಲೈಟಲ್ಲಿ ತೆಗೆದಿರೋದು. ಅಂದರೆ ನಾವು ಇದ್ದಿದ್ದು ಶ್ರೀನಗರ್,
ಶ್ರೀನಗರಿಂದ 130 ಕಿಲೋಮೀಟರ್ಸ್ ಡೈಲಿ ಟ್ರಾವೆಲ್ ಮಾಡ್ತಾ ಇದ್ವಿ. ಅಂದ್ರೆ ಬೆಳಗಿನ ಜಾವ 4 ಗಂಟೆ ಅಥವಾ 3 ಗಂಟೆಗೆ ಎದ್ದು ಹೋಗ್ಬೇಕು. ಅದ್ರ ಮಧ್ಯ ಪೊಲೀಸ್ನವ್ರದ್ದು ಸಿಕ್ಕಾಪಟ್ಟೆ ನನಗೆ ಟೆನ್ಷನ್ ಇತ್ತು. ಅವ್ರ ಪರ್ಮಿಷನ್ ಇಲ್ಲದೆ ಒಂದು ಕಾರ್ ಒಂದಡಿನೂ ಹೋಗಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಎಲ್ಲ ಕಡೆ ಟೆರರಿಸ್ಟ್ ಅವಾಗ ತುಂಬಾ ಅವ್ರದೇ ಒಂಥರ ರಾಜ್ಯಭಾರ ಆಗ್ಬಿಟ್ಟಿದೆ ಅಲ್ಲಿ. ಇವತ್ತಿಗೂ ನಿನ್ನೆನೂ ಕೂಡ ಬ್ಲಾಸ್ಟ್ ಆಗಿದೆ ಅಲ್ಲಿ ಶ್ರೀನಗರಲ್ಲಿ. ನಾವು ಆ ಥರ 3-4 ಕಡೆ ಮಾಡಿದಾಗ ನಮ್ಮನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದು ಉಂಟು. ನಾನು ಇಲ್ಲಿ ಮಸೀದಿ ಇದೆ, ಜುಮ್ಮಾ ಮಸೀದಿ ಅಂತ, ಬಹಳ ಫೇಮಸ್. ಮೋಸ್ಟ್ ಟೆರರಿಸ್ಟ್ ಆಕ್ಟಿವಿಟೀಸ್ ನಡೆಯೋದೇ ಆ ಸುತ್ತ. ಹೆಂಗಾದ್ರೂ ಮಾಡಬೇಕು ಅಂತೇಳಿ ಬಾಬಾ, ನಾನು, ಉಪೇಂದ್ರ, ರಮ್ಯಾ 3 ಜನ ಅಲ್ಲಿ ಹೋಗಿ 2ನೇ ಶಾಟ್ ತೆಗಿಯೋಷ್ಟೊತ್ತಿಗೆ ಪೊಲೀಸ್ನವ್ರು ಅಟ್ಟಿಸ್ಕೊಂಡ್ ಬಂದ್ಬಿಟ್ರು. ನೋ ವಿ ಡೋಂಟ್ ಅಲೋ, ನಾಳೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ. ಕಾರಣ ಏನು ಅಂದ್ರೆ, ಈ ಟೆರರಿಸ್ಟ್ಗೆ ಫಿಲಂ ಯೂನಿಟ್ಗಳನ್ನ ಪ್ಲೇಸ್ಟ್ ಮಾಡಿಬಿಟ್ರೆ ಇಂಟರ್ನ್ಯಾಷನಲ್ ಯೂಸ್ ಆಗುತ್ತೆ ಅನ್ನೋದೇ ಅವರ ಒಂದು ಮುಖ್ಯ ಟಾರ್ಗೆಟ್. ಸೊ ಅಂಥದನ್ನೆಲ್ಲ ನಾವು ಒಂದು ಸರ್ಪಾಸ್ ಮಾಡಿ ಒಂದು 25 ದಿನ ಕಾಶ್ಮೀರಲ್ಲಿ ಇದು ಮಾಡಿದ್ವಿ. ಆಮೇಲೆ ಇವತ್ತಿನ ದಿವಸ ಚಿಲ್ಡ್ರನ್ ಬೇಸ್ಡ್ ಫಿಲ್ಮ್ಸ್ ಬಹಳ ಮುಖ್ಯ ಆಗುತ್ತೆ. ಈಗ ನೋಡಿ, ನವೆಂಬರ್ 14 ಬಂತು. ಹಿಂದೆ ಚಾಚಾ ನೆಹರು ಅವರು ಮಕ್ಕಳಿಗೆ ಬಹಳ ಹತ್ರ ಅಂತೇಳಿ ಆಲ್ ಓವರ್ ಇಂಡಿಯಾ ಚಿಲ್ಡ್ರನ್ ಫಿಲಂ ಫೆಸ್ಟಿವಲ್ಸ್ ನಡೆಸ್ತಾ ಇದ್ರು. ಅದು ಈಗ ಸರ್ಕಾರಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಚಿಲ್ಡ್ರನ್ ಫಿಲಂ ಫೆಸ್ಟಿವಲ್ ಆಗುವಾಗ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಚೈನಾ, ಬ್ರೆಜಿಲ್, ಅಮೆರಿಕ, ಜಪಾನ್, ಫ್ರಾನ್ಸ್, ಅಲ್ಲೆಲ್ಲ ಇವತ್ತಿಗೂ ಚಿಲ್ಡ್ರನ್ ಫಿಲಮ್ಸ್ ತುಂಬಾ ನಡೀತಾ ಇದೆ. ಆ ರೀತಿಯ ಫಿಲಮ್ಸ್ ನಮ್ಮಲ್ಲೂ ಬರ್ತಾ ಇತ್ತು. ಒಂದ್ ಕಾಲದಲ್ಲಿ ನಮ್ಮ ಕನ್ನಡ ಹೈಯೆಸ್ಟ್ ಚಿಲ್ಡ್ರನ್ ಫಿಲಮ್ ಮಾಡಿದವ್ರು ನಾವೇನೆ. ಯಾಕೆಂದ್ರೆ ಜಯಾಬಾದುರಿ ಅವರು ಚೇರ್ಮನ್ ಆಗಿದ್ದಾಗ ನಮ್ಮ ಕರ್ನಾಟಕದಲ್ಲಿ ಬಂದು, ನಮ್ಮ ದುರಾದೃಷ್ಟ ಚಿಲ್ಡ್ರನ್ ಫಿಲಮ್ ಸೊಸೈಟಿ ಇಲ್ಲಿ ಆಗ್ಬೇಕಾಗಿತ್ತು. ನಿಮ್ಗೆಲ್ಲ ಗೊತ್ತಿರ್ಬೇಕು, ಸ್ಯಾಕಿ ಟ್ಯಾಂಕ್ ಹತ್ರ ಜಾಗಾನು ಕೊಟ್ಟಾಯ್ತು ನಮ್ಗೆ. ಅದು ಕೊನೆಗೆ ನಮ್ಮ ರಾಜಕಾರಣಿಗಳು, ಅಧಿಕಾರಿಗಳು ಡಿಲೇ ಮಾಡಿದ ತಕ್ಷಣ ಚಂದ್ರಬಾಬು ನಾಯ್ಡು ಅವರು ಕರ್ಕೊಂಡು ಹೋಗಿ ಹೈದರಾಬಾದಲ್ಲಿ ಕೊಟ್ರು. ಇದೊಂದು ದುರಂತ ಕನ್ನಡಕ್ಕೆ. ಫಿಲಂ ಇನ್ಸ್ಟಿಟ್ಯೂಟ್ ಮೈಸೂರಿಗಾಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.